ಹಲೋ ಎಲ್ರಿಗೂ ನಮಸ್ಕಾರ. ಮಂಜುಳಾ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ತೋರಿಸ್ತಿರೋ ರೆಸಿಪಿ ಚಕ್ಲಿ. ಗರ್ಗರಿಯಾಗಿ ಕ್ರಿಸ್ಪಿಯಾಗಿ ಚಕ್ಲಿನ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀವಿ. ಈಗ ಒಂದು ದೊಡ್ಡ ತಟ್ಟೆ ತಗೊಂಡು 4 ಕಪ್ ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀವಿ. 4 ಕಪ್ ನೀವು ಯಾವ ಮೆಷರ್ಮೆಂಟ್ ಕಪ್ ಇಟ್ಕೊಂಡಿರ್ತೀರೋ ಅದೇ ಕಪ್ಪಲ್ಲಿ 4 ಕಪ್ ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀವಿ. ಇದು ಅಕ್ಕಿ ಹಿಟ್ಟು ತುಂಬ ನಯಸ್ಸಾಗಿರಬೇಕು, ಪೌಡರು ತರ್ತರಿ ಆಗಿರಬಾರ್ದು. ಈಗ 4 ಕಪ್ ಅಕ್ಕಿ ಹಿಟ್ಟಿಗೆ 1 ಕಪ್ ಹುರಿಗಡಲೆ ಪೌಡ್ರ್ ಮಾಡಿಟ್ಕೊಂಡಿದ್ದೀವಿ. ಇದು ಸಾಫ್ಟಾಗಿ ಮಾಡ್ಕೋಬೇಕು, ಇದು ಕೂಡ ತರ್ತರಿಯಾಗಿರಬಾರ್ದು. 1 ಕಪ್ ಹುರಿಗಡಲೆ ಪೌಡ್ರ್ ಹಾಕೋತಾ ಇದ್ದೀವಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ನಾವು. ಈಗ 1 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕೋತಿದ್ದೀವಿ. ನಿಮ್ಮ ಖಾರಕ್ಕೆ ಅನುಸಾರವಾಗಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೂ ಜಾಸ್ತಿ ಹಾಕೋಬೋದು. ನಮಗೆ 1 ಸ್ಪೂನ್ ಹಾಕ್ಕೊಂಡಿದ್ದೀವಿ. ಈಗ ಸ್ವಲ್ಪ ಜೀರಿಗೆ ಹಾಕೋಬೋದು, ಇದು ಆಪ್ಷನಲ್ ಕೂಡ. ನಿಮಗೆ ಇಷ್ಟ ಆಗಲಿಲ್ಲ ಅಂದರೆ ಜೀರಿಗೆ ಟೇಸ್ಟ್ ಸ್ಕಿಪ್ ಕೂಡ ಮಾಡ್ಕೋಬೋದು. ಆಮೇಲೆ ಸ್ವಲ್ಪ ಬಿಳಿ ಎಳ್ಳನ್ನು ಹಾಕೋತಾ ಇದ್ದೀವಿ, ಇದು ಟೇಸ್ಟ್ ಚೆನ್ನಾಗಿ ಮಾಡುತ್ತೆ ಅನ್ನೋ ಕಾರಣಕ್ಕಾಗಿ. ಇದನ್ನು ನಿಮ್ಗೆ ಇಷ್ಟ ಆದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಈಗ 1 ಸ್ಪೂನ್ ಅರಿಶಿಣದ ಪುಡಿ ಹಾಕೋಬೇಕು, ಕಲರ್ ಚೆನ್ನಾಗಿ ಬರುತ್ತೆ. ಈಗ ನಾವು ಏನೇನು ಹಾಕಿದ್ದೀವಿ ಎಲ್ಲನೂ ಒಂದು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು, ಕರೆಕ್ಟಾಗಿ ಎಲ್ಲನೂ ಹದವಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋ ಹಿಟ್ಟಿಗೆ ನಾವು 3/4 ಕಪ್ಪು ಎಣ್ಣೆನ ಹಾಕ್ತಾ ಇದ್ದೀವಿ, ಅಡುಗೆ ಎಣ್ಣೆನ. ನಿಮ್ಮ ಮನೇಲಿ ಯಾವ ಅಡುಗೆ ಎಣ್ಣೆ ಹಾಕ್ತಿರೋ ಯೂಸ್ ಮಾಡ್ತಿರೋ ಅದನ್ನು ಹಾಕೋಬಹುದು. 3/4 ಕಪ್ಪು ಎಣ್ಣೆನ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡಬೇಕು ನೋಡಿ. ಈಗ ಮಿಕ್ಸ್ ಮಾಡಿ ಇರೋ ಕನ್ಸಿಸ್ಟೆನ್ಸಿ ನಾವು ಕೈಯಲ್ಲಿ ಇಟ್ಕೊಂಡ್ರೆ ಒಂದು ಉಂಡೆ ಥರ ಬರಬೇಕು. ಈ ಕನ್ಸಿಸ್ಟೆನ್ಸಿ ಇದ್ದರೆ ಕರೆಕ್ಟಾಗಿದೆ ಅಂತ ನೋಡಿ. ಕೈಯಲ್ಲಿ ಇಟ್ಕೊಂಡ ತಕ್ಷಣ ಉಂಡೆ ಆಗಬೇಕು, ಒಡೆದ್ರೆ ಪುಡಿ ಆಗಬೇಕು. ಈ ಕನ್ಸಿಸ್ಟೆನ್ಸಿ ಇರಬೇಕು ನೋಡಿ. ಕೈಯಲ್ಲಿ ನೀರು ಹಾಕಿಲ್ಲ ಆದರೂ ಉಂಡೆ ಥರ ಬರ್ತಿದೆ. ಈಗ ನೀರನ್ನ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಂಡು ಬರಬೇಕು. ಸ್ವಲ್ಪನೇ ಬಿಸಿನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ನಾವಿಲ್ಲಿ ಬಿಸಿನೀರು ಯೂಸ್ ಮಾಡ್ತಾ ಇರೋದು. ಚೆನ್ನಾಗಿ ನಾದಿ ಕಲಿಸ್ಕೋಬೇಕು. ಚೆನ್ನಾಗಿ ನಾದಿ ಕಲಿಸ್ಬೇಕು. ನಾವೆಷ್ಟು ಚೆನ್ನಾಗಿ ನಾದಿ ಕಲಿಸ್ತೀವೋ ಅಷ್ಟು ಚೆನ್ನಾಗಿ ಚಕ್ಲಿ ಬರುತ್ತೆ, ಎಲ್ಲೂ ಮುರ್ಕೊಳ್ಳಲ್ಲ, ಬೇಯಿಸ್ಬೇಕಾರಾಗಲಿ ಒತ್ತಬೇಕಾರಾಗಲಿ. ಸೊ ನಾವೆಷ್ಟು ಚೆನ್ನಾಗಿ ಒತ್ತುತ್ತೀವೋ ಅಷ್ಟು ಚೆನ್ನಾಗಿ ಚಕ್ಲಿ ಬರುತ್ತೆ. ನಾದಿ ಉಂಡೆ ಮಾಡಿ ಈ ಥರ ಬೆರಳಿಂದ ಒತ್ತಿದ್ರೆ ಆ ಬೆರಳು ಒಳಕ್ಕೆ ಹೋಗಬೇಕು. ಇದೊಂದು ಕನ್ಸಿಸ್ಟೆನ್ಸಿ ಆಗಿರುತ್ತೆ. ಈಗ ಸಣ್ಣ ಉಂಡೆ ಮಾಡಿಕೊಂಡು ಚಕ್ಲಿ ಒರಳಿಗೆ ಎಣ್ಣೆ ಹಚ್ಕೊಂಡು ಆ ಉಂಡೆನ ಹಾಕಿ ಚಕ್ಲಿ ಒತ್ತಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀವಿ. ಚಕ್ಲಿ ಒಳಗೆ ಎಲ್ಲನೂ ತುಂಬಿಸ್ಕೊಂಡು ಫುಲ್ ಮಾಡಿಕೊಂಡು ನಿಧಾನಕ್ಕೆ ಚಕ್ಲಿ ಒತ್ತಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀವಿ. ಫಸ್ಟು 1-2 ಮುರ್ಕೋಬೋದು ಅಥವಾ ಶೇಪ್ ಚೆನ್ನಾಗಿ ಬರ್ತಲೇ ಇರ್ಬೋದು. ಬಟ್ ಮಾಡ್ತಾ ಮಾಡ್ತಾ ಅದು ಕರೆಕ್ಟ್ ಶೇಪಿಗೆ ಬರುತ್ತೆ ಮತ್ತು ಕನ್ಸಿಸ್ಟೆನ್ಸಿ ಚೆನ್ನಾಗಿರುತ್ತೆ. ಬಟ್ ಏನಂದರೆ ನೀವು ಹಿಟ್ಟನ್ನು ಒಣಗಕ್ಕೆ ಬಿಡಬಾರ್ದು, ಆದಷ್ಟು ಬೇಗ ನೀವು ಚಕ್ಲಿನ ಒತ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬರ್ತಾ ಇದೆ ಚಕ್ಲಿ, ಎಲ್ಲೂ ಕೂಡ ಕಟ್ಟಾಗಲಿಲ್ಲ. ಮತ್ತು ಆ ಟೆಕ್ಸ್ಚರ್ ನೋಡಿ, ಮತ್ತು ಆ ಕನ್ಸಿಸ್ಟೆನ್ಸಿ ಸ್ಮೂತ್ನೆಸ್ ನೋಡಿ, ಎಲ್ಲ ಎಷ್ಟು ಚೆನ್ನಾಗಿದೆ. ಇದೇ ಥರ ಒಂದು 5-6 ಚಕ್ಲಿನ ಹೊತ್ಕೊಂಡು ಸೆಟ್ ವೈಸ್ ನಾವು ಎಣ್ಣೆಲಿ ಕರ್ಕೋಬೇಕಾಗತ್ತೆ. ಒಂದು ದೊಡ್ಡ ಬಾಣಲಿನ ಇಟ್ಕೊಂಡು ಬಿಸಿ ಆದಮೇಲೆ ಅಡುಗೆ ಎಣ್ಣೆನ ಬಿಡ್ತಾ ಇದ್ದೀವಿ. ಚಕ್ಲಿ ಮುಳುಗೋವಷ್ಟು ಎಣ್ಣೆನ ಬಿಡಬೇಕು. ಸೊ ನಿಮ್ಮ ಮನೇಲಿ ಯಾವ ಅಡುಗೆ ಎಣ್ಣೆ ಯೂಸ್ ಮಾಡ್ತೀರಾ ಅದನ್ನು ಯೂಸ್ ಮಾಡ್ಕೋಬೋದು. ನಾವಿಲ್ಲಿ ಗೋಲ್ಡ್ ವಿನ್ನರ್ ಯೂಸ್ ಮಾಡ್ತಾ ಇದ್ದೀವಿ.
ಎಣ್ಣೆ ನೀಟಾಗಿ ಕಾದಾದ್ಮೇಲೆ ಒಂದೊಂದೇ ಚಕ್ಲಿನ ನಿಧಾನಕ್ಕೆ ಬಿಡ್ತಾ ಇದ್ದೀವಿ. ಒಂದು ಸಲಕ್ಕೆ 5-6 ಚಕ್ಲಿನ ಬಿಡ್ಬೋದು. ನಿಧಾನಕ್ಕೆ ಬಿಡಬೇಕಾಗತ್ತೆ. ಸೊ ಇಲ್ಲಾಂದರೆ ಎಣ್ಣೆ ಕೈ ಮೇಲೆ ಆರಿಬಿಡತ್ತೆ. ಯಾವುದೇ ಕಾರಣಕ್ಕೂ ಚಕ್ಲಿ ಮುರ್ಕೋಬಾರ್ದು ಅಂತ. ನೋಡಿ, ಈ ಥರ ಗೋಲ್ಡನ್ ಕಲರ್ ಬಂದಮೇಲೆ ಚಕ್ಲಿ ನೀಟಾಗಿ ಬೆಂದಿದೆ ಅಂತ. ಇದು ತಣ್ಣಗಾದ್ಮೇಲೆ ಇನ್ನೂ ಒಳ್ಳೆ ಕಲರ್ ಬರುತ್ತೆ. ನೋಡಿ, ಎಷ್ಟು ದೊಡ್ಡ ಚಕ್ಲಿನೇ ಬೇಕಾದ್ರೂ ನಾವು ಒತ್ಬೋದು. ಎಲ್ಲೂ ಕೂಡ ಕಟ್ಟಾಗಿಲ್ಲ, ಬ್ರೇಕ್ ಆಗಿಲ್ಲ. ನೋಡಿ, ಚಕ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಎಷ್ಟು ಚೆನ್ನಾಗಿ ಬಂದಿದೆ, ಎಲ್ಲೂ ಕೂಡ ಬ್ರೇಕ್ ಆಗಿಲ್ಲ. ತುಂಬ ಕ್ರಿಸ್ಪಿಯಾಗಿ ಕೂಡ ಇತ್ತು. ಚಕ್ಲಿ ಪೂರ್ತಿ ತಣ್ಣಗಾದ್ಮೇಲೆ ಈ ಕಲರ್ ಬಂದಿತ್ತು. ನೋಡೋಕೆ ಮಾತ್ರ ತುಂಬ ಚೆನ್ನಾಗಿ ಕಾಣ್ತಿತ್ತು. ಟೇಸ್ಟ್ ಕೂಡ ಪರ್ಫೆಕ್ಟ್ ಆಗಿತ್ತು. ಎಷ್ಟು ಸಿಂಪಲ್ ಆಗಿ ಮಾಡೋ ಚಕ್ಲಿ ರೆಸಿಪಿ ಹೇಗಿತ್ತು ಅಂತ ಮನೇಲಿ ನೀವೊಂದ್ಸಲ ಟ್ರೈ ಮಾಡಿ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆ ಒಂದು ಕೂಡ ಲೈಕ್ ಮಾಡಿ. ಇದೇ ಥರ ಈಸಿ ಸಿಂಪಲ್ ರೆಸಿಪಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.